इस तरह लेखिका महादेवी वर्मा अस्पताल में रहते समय लेखिका के घर वाले काजू को उसे प्रिय खाद्य काजू देते थे। लेखिका महादेवी वर्मा अस्पताल से वापस आने के बाद लेखिका ने गिल्लू के झूले की सफाई किया तो वह बहुत से काजू मिले। तब लेखिका को मालूम हुआ कि लेखिका घर में ना रहने के कारण लेखिका की याद में काजू अपने प्रिय खाद्य काजू भी बहुत कम खाता था। ಈ ರೀತಿ ಲೇಖಕಿಯವರು ಆಸ್ಪತ್ರೆಯಲ್ಲಿದ್ದಾಗ ಗಿಲ್ಲುವಿಗೆ ಅದಕ್ಕಿಷ್ಟವಾದಂತಹ ಗೋಡಂಬಿಯನ್ನು ಅವರ ಮನೆಯವರು ಕೊಡ್ತಾ ಇದ್ದರು. ಲೇಖಕಿಯವರು ಆಸ್ಪತ್ರೆಯಿಂದ ವಾಪಸ್ ಬಂದ ಮೇಲೆ ಗಿಲ್ಲುವಿನ ಆ ಗೂಡನ್ನು ಕ್ಲೀನ್ ಮಾಡಿದ್ರು. ಆವಾಗ ಲೇಖಕಿಯವರಿಗೆ ತುಂಬ ಗೋಡಂಬಿಗಳು ಅಲ್ಲಿ ಸಿಕ್ಕದವು. ಆವಾಗ ಲೇಖಕಿಯವರಿಗೆ ಅರ್ಥ ಆಯಿತು, ನಾನು ಮನೆಯಲ್ಲಿಲ್ಲ ಎನ್ನುವಂಥ ಒಂದೇ ಒಂದು ಕಾರಣಕ್ಕೆ ನನ್ನ ನೆನಪಲ್ಲಿ, ಅಂದರೆ ಲೇಖಕಿಯವರ ನೆನಪಲ್ಲಿ ಗಿಲ್ಲು ತನಗಿಷ್ಟವಾದಂತಹ ಗೋಡಂಬಿಯನ್ನೂ ಸಹ ಕಡಿಮೆ ತಿಂತಾ ಇತ್ತು ಅಂತ लेखकिಯವರಿಗೆ अर्थ आयतु। जब लेखिका को अस्वस्थता होती थी, जब लेखिका महादेवी वर्मा अस्वस्थ होती थी, ऐसे समय में गिल्लू लेखिका के सिरहाने बैठकर, इसका मतलब सिर के पास बैठकर अपने नन्हे नन्हे पंजों से लेखिका के सिर और बालों को हौले हौले सहलाता था, हौले हौले सहलाता था। ಲೇಖಕಿಯವರಿಗೆ ಅನಾರೋಗ್ಯವಾದರೆ, ಲೇಖಕಿಯವರು ಅನಾರೋಗ್ಯ ಪೀಡಿತರಾದರೆ, ಹುಷಾರಿಲ್ಲ ಅಂದರೆ ಗಿಲ್ಲು ಏನು ಮಾಡ್ತಾ ಇತ್ತು ಅಂದರೆ ಅವರ ತಲೆ ಹತ್ರ ಕೂತ್ಕೊಂಡು, ಅಂದರೆ ಅವರು ಹುಷಾರಿಲ್ಲದೆ ಮಲಗಿದ್ರೆ ಅವರ ತಲೆ ಹತ್ರ ಕೂತ್ಕೊಂಡು ತನ್ನ ಚಿಕ್ಕ ಚಿಕ್ಕ ಕೈಗಳಿಂದ ಅವರ ತಲೆ ಮತ್ತು ಅವರ ಕೂದಲನ್ನು ನಿಧಾನವಾಗಿ ನೇವರಿಸ್ತಾ ಇತ್ತು, ಅಂದರೆ ನೇವರಿಸಿ ಸಮಾಧಾನ ಮಾಡ್ತಾ ಇತ್ತು. ಅವ್ರಿಗೆ ಹುಷಾರಿಲ್ವೇ ಎನ್ನುವಂತಹ ಗಿಲ್ಲುವಿನ ಮನಸ್ಸಿನಾಗಿರೋ ನೋವನ್ನು ಆ ರೀತಿ ವ್ಯಕ್ತಪಡಿಸ್ತಾ ಇತ್ತು. ಈ ರೀತಿ ಮೂಕಜೀವಿಯ ಮನದಲ್ಲೂ ಸಹ ಅನುಕಂಪ, ಸಮಾಧಾನ ಮಾಡುವಂಥ ಗುಣ ಎಲ್ಲವೂ ಇತ್ತು. गर्मियों में जब मैं दोपहर में काम करती रहती तो गिल्लू ना बाहर जाता। गर्मियों में दोपहर के समय में लेखिका घर के सामने हुए बाग में काम करती थी। ऐसे समय में गिल्लू लेखिका के साथ रहने के लिए एक उपाय ढूंढता था। वह बाहर ना जाता था और अपने झूले में भी ना बैठता। लेखिका अपने पास हमेशा बाग में काम करते समय पीने का
पानी के एक सुराही रखती थी। सुराही का मतलब पीने के पानी का बर्तन, ऐसे सुराही रखती थी। तो उसके पास उस पर लेट जाता था। इस तरह गिल्लू लेखिका के पास भी रहती थी और ठंडक में भी रहता था। ठंडक में भी रहता था, लेखिका के पास भी रहता था। ना धूप में जाता था, ना घर में झूले में रहता था। ಈ ರೀತಿ ಲೇಖಕಿಯವರು ಮಧ್ಯಾಹ್ನ ಸಮಯದಲ್ಲಿ ಬೇಸಿಗೆಯಲ್ಲಿ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ರು. ಅಂತಹ ಸಮಯದಲ್ಲಿ ಲೇಖಕಿಯವರ ಜೊತೆ ಇರೋದಕ್ಕೆ ಗಿಲ್ಲು ಒಂದು ಉಪಾಯ ಕಂಡುಕೊಂಡಿತ್ತು. ಏನದು ಅಂದ್ರೆ, ಲೇಖಕಿಯವರು ಹೊರಗಡೆ ತೋಟದಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಇದು ತನ್ನ ಉಯ್ಯಾಲೆಯಲ್ಲೂ ಇರ್ತಾ ಇರಲಿಲ್ಲ, ಮನೆಯ ಒಳಗಡೆನೂ ಇರ್ತಾ ಇರಲಿಲ್ಲ, ಬಿಸಿಲಲ್ಲೂ ಹೋಗ್ತಾ ಇರಲಿಲ್ಲ. ಲೇಖಕಿಯವರು ಕೆಲಸ ಮಾಡುವಂತಹ ಸಮಯದಲ್ಲಿ ಕುಡಿಯೋದಕ್ಕೆ ನೀರನ್ನು ತರ್ತಾ ಇದ್ರು. ಆ ನೀರಿನ ಪಾತ್ರೆ ಹತ್ರ ಗಿಲ್ಲು ವಿಶ್ರಾಂತಿ ತಗೊಳ್ತಾ ಇತ್ತು. ಹೀಗೆ ಲೇಖಕಿಯವರ ಜೊತೆನೂ ಇರ್ತಾ ಇತ್ತು, ನೆರಳಲ್ಲೂ ಇರ್ತಾ ಇತ್ತು, ಬಿಸಿಲಿಗೂ ಹೋಗ್ತಾ ಇರಲಿಲ್ಲ, ಮನೆಯ ಒಳಗಡೆನೂ ಇರ್ತಾ ಇರಲಿಲ್ಲ. ಇಂತಹ ಉಪಾಯವನ್ನು ಈ ಗಿಲ್ಲು ಲೇಖಕಿಯವರ ಜೊತೆ ಇರೋದಕ್ಕೆ कंडकोता इत्तु. इस तरह छात्रों, बाकी विचार नेक्स्ट क्लास में हम जान करेंगे. आपको धन्यवाद.